I mean, it's great to know that they have qualified for RCB. I mean, RCB has qualified for the final thing. It's lovely to know that our team, Nama Bengaluru, is there. Hopefully that they win this time. We have the women's have already won, so yeah. So he's amazing. By the way, I'm a huge Dhoni fan, but I'm also a hardcore Kohli fan as well. But it was an amazing match. But yes, as a Bengalorean, I would definitely say my heart was RCB always. Yeah. Thank you. CSK ಪಕ್ಕದಲ್ಲಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? CSK ಮನೆಗೆ ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅವ್ರು ಬರೀ ಮನೆಗೆ ಹೋಗೋದೇ ಕೆಲಸ. RCB ಫೈನಲ್ಸ್ ಗೆದ್ಕೊಂಡು ಬರ್ತೀವಿ. ಪಕ್ಕ ಬರ್ತೀವಿ. ಅವ್ರ ಮನೆ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಗೆಲ್ಕೊಂಡು ಬರ್ತೀವಿ. ನಾವು US ಇಂದ ಬಂದಿದ್ದೀವಿ, ಸೊ ಇದು ನೋಡಿ ಇವತ್ತು ಖುಷಿ ಆಗ್ತಾ ಇದೆ. ಗೆದ್ರಲ್ಲ, ಅದೇ ಖುಷಿ ಇವತ್ತು. ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ಸೊ ಈಗ ಲೇಡೀಸ್ ನೀವು out of the season. ಇದು RCB ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿದ್ದಾರೆ. RCB ಅವರು ಈಗ ಚೆನ್ನೈನ ಸೋಲ್ಸ್ಬಿಟ್ಟು ಸೊ ಈಗ ಮುಂದೆ ಒಂದು ಸ್ಟೆಪ್ ಹೋಗಿದ್ದಾರೆ. ಸೊ ಇದಕ್ಕೇನು ಹೇಳ ಬ್ರೋ, SRH ಮೇಲೇನೆ ಬರೋದು ಕ್ವಾಲಿಫೈರ್ಸ್ ಪಕ್ಕ ಗೆದ್ದು ರಾಜಸ್ಥಾನ್ ಮೇಲೆ ಬರುತ್ತೆ. KKR ಫೈನಲ್ಸ್ ಹೋಗ್ತಾರೆ, ರಾಜಸ್ಥಾನ್ ಅವಾರ್ಡ್ ಫೈನಲ್ಸ್ ಹೋಗಿ ಹೋಗ್ತಾರೆ. ಗೆದ್ದಿದ್ರು ಇಷ್ಟು CSK ಮೇಲೆ ಗೆದ್ದಿ ಅಂಕಲ್ ಅವಾರ್ಡ್ చేస్తుంది. RCB ಹೊಸ ಅಧ್ಯಾಯ. ಅಂಕಲ್ ಮಕ್ಕಳಿಗೆಲ್ಲ ಹೇಳೋದು ಒಂದೇ, ಚೆನ್ನೈ ಮಕ್ಕಳಿಗೆಲ್ಲ ವಿರಾಟ್ ಕೊಹ್ಲಿ ಇದೆ ತಂದೆ. ಏನೇಳಿ ವಿರಾಟ್ ಕೊಹ್ಲಿ ಇದೆ ತಂದೆ. ನಿಮ್ಗೆ ಬಂದಿದ್ರ ಏನ್ ಅನ್ಸುತ್ತೆ? ಇದೇ ಹೊಸ ಅಧ್ಯಾಯ. ಇರು ಅಂಕಲ್ ಮಕ್ಕಳು ಹೊಡೆಯೋದೇ ಹೊಸ ಅಧ್ಯಾಯ. ಹೇಳಿಲ್ವ ನಮ್ಮ ಬಾಸು, ಸುಮ್ನೆ ಬರಲ್ಲ ನಾವು ಇಲ್ಲಿ. ನಮ್ ಸುಮ್ನೆ ಬರಲ್ಲ, ಕೆಳಗಡೆಯಿಂದ ಮೇಲ್ಗಡೆ ಬಂದಿರೋದು. ನಿಮ್ ತರ ಅಲ್ಲ ಗುರು, 2 ವರ್ಷ ಬ್ಯಾನ್ ಅಲ್ಲ, ನಿಯತ್ತಾಗಿದ್ದೀವಿ. ಬಂದಿಲ್ಲ ಹೊಡೆದಿಲ್ಲ ಬೇಡ, ನಿಯತ್ತು ನಮಗೆ ಕನ್ನಡಿಗರೇ ಅಷ್ಟೇ. ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳ್ತೀರಾ ಗುರು? ಅವ್ರ ನಮ್ ಕನ್ನಡಿಗರು ಆಗ್ಬಿಟ್ರು ಅವರು. RCB ಫಾರೆವರ್ ಸರ್, ಯಾವಾಗ್ಲೂ RCB ಅಂದ್ರೆ ಕೊಹ್ಲಿ ಅಂದ್ರೆ RCB ಅಷ್ಟೇ. ಈ ಸರಿ ಕಪ್ ಗೆಲ್ಲುತ್ತೆ ಅಂತೀರಾ? ಪಕ್ಕ ಈ ಸತಿ ಕಪ್ ನಮ್ದೆ. ಇದು ಹೊಸ ಅಧ್ಯಾಯ ಅನ್ನೋದು ಇದಕ್ಕೆ ಸಾಕ್ಷಿ. ಕಂಟಿನ್ಯೂಸ್ ಆಗಿ 8 ಮ್ಯಾಚ್ ಹೊಡ್ತಿದ್ರು, 6 ಮ್ಯಾಚ್ ಹೊಡೆದಿದ್ದೀವಿ. ಇದು ತಾಕತ್ತು. 16 ಇಯರ್ಸ್ ಇಂದ ಕಪ್ ಗೆದ್ದಿಲ್ಲ, ಬಟ್ ಈ ವರ್ಷ ಅದಕ್ಕೆ ಬಾಸ್ ಹೇಳಿರೋದು ಇದು ಹೊಸ ಅಧ್ಯಾಯ ಅಂತ. ಇದು ಯಾರು ಅರ್ಥ ಮಾಡ್ಕೊಂಡಿರಲ್ಲ, ಎಲ್ಲ ಮೀನ್ಸ್ ಮಾಡ್ತಾ ಇದ್ರು ಎಲ್ಲಾರ್ನು. ಬಟ್ ಇವಾಗ ಎಲ್ಲಾರ್ಗು ಅರ್ಥ ಆಗ್ತಾ ಇದೆ ಏನಕ್ಕೆ ನಾವು ಮೀನ್ಸ್ ಮಾಡ್ತಾ ಇದ್ವಿ ಅಂತ. ಇದು ಇವಾಗ ಅವ್ರಿಗೆ ಅರ್ಥ ಆಗತ್ತೆ. ಇವಾಗ ಈ ವರ್ಷ ಹೊಡೆದೇ ಹೊಡಿತೀವಿ ಕಪ್ಪು 100%.